ಗುರುವಾರ ಶಿರಡಿ ಸಾಯಿಬಾಬನ ಭಕ್ತರು ಸಾಯಿಬಾಬನ ಮಂದಿರಕ್ಕೆ ಹೋಗಿ ಈ ಒಂದು ಮಾತನ್ನು ಭಕ್ತಿ ಸಂಕಲ್ಪದಿಂದ ಹೇಳಿಬಿಡಿ. ಸಾಕ್ಷಾತ್ ಸಾಯಿಬಾಬಾ ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸುತ್ತಾರೆ. ಸಾಯಿಬಾಬನ ಅನುಗ್ರಹ ಆಗಬೇಕು ಅನ್ನುವರು ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಈ ಮಾತನ್ನು ಹೇಳಬೇಕು. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಅದೃಷ್ಟಧಾರೆ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಮೊದಲು ಫಾಲೋ ಮಾಡ್ಕೊಳ್ಳಿ. ಇಂಥದ್ದೇ ಅನೇಕ ಸಮಸ್ಯೆಗಳು ಬಗೆಹರಿಯುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ನಲ್ಲಿ ಲಭ್ಯವಾಗುತ್ತೆ. ಇನ್ನು ನಿಮ್ಮ ಕಷ್ಟಗಳು ಇದ್ದಾಗ, ಸಮಸ್ಯೆಗಳು ಬಂದಾಗ ಪರಿಹಾರಕ್ಕಾಗಿ ಪ್ರಮುಖವಾದ ಜ್ಯೋತಿಷರು, ಪಂಡಿತರು, ದೈವಜ್ಞರು ಆದಂತಹ ಕೀರ್ತಿ ಪ್ರಸಾದ್ ಪ್ರಧಾನ ತಾಂತ್ರಿಕರು ಇವರಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ. ಗುರುವಾರದ ದಿನ ಸಾಯಿಬಾಬನ ಮಂದಿರಕ್ಕೆ ಹೋಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ ಅಂತ ಒಂದು 8 ಬಿಸ್ಕೆಟ್ಗಳನ್ನು ಕೊಡಬೇಕು. ಬಡವರಿಗೆ ಅಥವಾ ಬಂದಿರುವಂತಹ ಭಕ್ತರಿಗೆ 1 ಲೀಟರ್ ಹಾಲನ್ನು ನೈವೇದ್ಯಕ್ಕೆ ಕೊಟ್ಟು ಅದನ್ನು ಸಾರ್ವಜನಿಕ ಭಕ್ತರಿಗೆ ಕೊಡಬೇಕು ಎಂದು ಅಲ್ಲಿರ್ತಕ್ಕಂತಹ ದೇವಸ್ಥಾನದವರಿಗೆ ಕೊಟ್ಟು ಬಿಡಬೇಕು. ಈ ರೀತಿ ದಾನ ಮಾಡಿದ ಮೇಲೆ ನಿಮ್ಮ ಕಷ್ಟಗಳು ನಿವಾರಣೆ ಆಗಲಿ ಎಂದು ಸಾಯಿಬಾಬನ ಮುಂದೆ ನಿಂತುಕೊಂಡು ಕಣ್ಣು ಮುಚ್ಚಿ ಈ ಒಂದು ಸಂಕಲ್ಪದ ಮಾತನ್ನು ಹೇಳಬೇಕು. ಓಂ ಸಾಯಿನಾಥಾಯ ನಮಃ. ನನ್ನ ಕಷ್ಟಗಳಿಗೆ ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಿ ಪರಿಹಾರ ಮಾಡು ಅಂತ ಕೇಳಿಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನಿಮ್ಮ ಜೀವನದ ಕಷ್ಟಗಳು ಖುದ್ದು ಬಾಬರೇ ಬಂದು ನಿವಾರಣೆ ಮಾಡುತ್ತಾರೆ. ಕಷ್ಟದಲ್ಲಿದ್ದವರು ಬಾಬಾ ಅಂತ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಕೂಗಿದರೆ ಸಾಕು, ಎಲ್ಲೇ ಇದ್ದರೂ ಬಂದು ನಿಮ್ಮ ತಲೆ ಕಾಯುತ್ತಾರೆ. ಬಾಬರ ಕಲಿಯುಗದ ದೇವರು ಅಂತಲೇ ಹೇಳಬಹುದು. ನಿಮಗೇನಾದರೂ ಇಂತಹ ಸಮಸ್ಯೆಗಳಿದ್ದರೆ, ದುಡ್ಡು ಕಾಸಿನ ವಿಚಾರದಲ್ಲಿ ತೊಂದರೆಗಳು ಆದಾಗ ಅಥವಾ ಮಾನಸಿಕವಾಗಿ ಕಷ್ಟಗಳು ಎದುರಾದಾಗ ಸಾಯಿಬಾಬನ ಒಂದು ರಕ್ಷಾ ಕವಚವನ್ನು ಪಂಡಿತರು, ದೈವಜ್ಞರು, ಪ್ರಧಾನ ತಾಂತ್ರಿಕರು, ಶ್ರೀ ಕೀರ್ತಿ ಪ್ರಸಾದ್ ಗುರುಗಳು ನಿಮಗೆ ನೀಡುತ್ತಾರೆ. ಅವರಿಂದ ಆ ರಕ್ಷಾ ಕವಚವನ್ನು ಕೇಳಿ ಪಡೆದುಕೊಂಡು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ.